ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತೆ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 2, ಶ್ಲೋಕ 65. ನಿನ್ನೆ ಶ್ಲೋಕದಲ್ಲಿ ನಾವು ಹೇಗೆ ನಾವು ನಮ್ಮ ಸ್ಮೃತಿ ನಾಶ ಆಗುತ್ತೆ ಕ್ರೋಧ, ಭಯದಿಂದ, ಮೋಹದಿಂದ ಅಂಥೇಳಿ ಹೇಳಿದ್ವಿ. ಇವತ್ತಿನ ಶ್ಲೋಕ: ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ ಪ್ರಸನ್ನಚೇತಸಃ ಹಿ ಆಶು ಬುದ್ಧಿ ಪರಿ ಅವತಿಷ್ಠತೆ. ಅನುವಾದ: ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನು ಬುದ್ಧಿಯು ಬೇಗನೆ ಸ್ಥಿರವಾಗುವುದು. ಸೊ ಯಾವ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಿಂದ ತೃಪ್ತಿ ಆಗ್ತಾನೆ. ಏನು ಕೃಷ್ಣ ಪ್ರಜ್ಞೆ ಅಂತಂದರೆ ನಾವು ಮಾಡುವಂತಹ ಸೇವೆ, ಭಕ್ತಿ ಸೇವೆ, ಕೃಷ್ಣನಿಗೆ ಮಾಡುವಂತಹ ಭಕ್ತಿ ಸೇವೆ. ಅದರಲ್ಲಿ 9 ಇಂಪಾರ್ಟೆಂಟ್ ಏನಪ್ಪ ಅಂದರೆ, 1 ಶ್ರವಣ ಕೇಳೋದು, ಕೀರ್ತನ ನಾವು ಹೇಳೋದು, ನಾಮಜಪ ಮಾಡೋದಾಗಿರ್ಬೋದು, ಸ್ಮರಣ ಧ್ಯಾನ ಮಾಡೋದು, ಮತ್ತು ಪಾದಸೇವನ 4ನೇದು, 5ನೇದು ಅರ್ಚನ, ವಂದನ, ದಾಸ್ಯ ಭಾವ, ಸಖ್ಯ ಮತ್ತು ಆತ್ಮನಿವೇದನ. ಯಾವೊಬ್ಬ ವ್ಯಕ್ತಿ ತನ್ನ ಪೂರ್ತಿ ಆತ್ಮವನ್ನು ಕೃಷ್ಣನಿಗೆ ಪೂರ್ತಿಯಾಗಿ ಶರಣಾಗಿಸಿ ಯಾರು ಅವನಲ್ಲಿ ಪೂರ್ತಿಯಾಗಿ ಭಕ್ತಿ ಸೇವೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗೆ ತೃಪ್ತಿ ಅನ್ನೋದು ಸಿಗುತ್ತೆ. ಸೊ ಆ ತೃಪ್ತಿ ಸಿಕ್ಕಂತಹ ವ್ಯಕ್ತಿಗೆ ಈ ಲೋಕದಲ್ಲಿರುವಂತಹ 3 ದುಃಖಗಳು ಅಂದರೆ ಆಧ್ಯಾತ್ಮಿಕವಾಗಿ ಬರುವಂಥದ್ದಿರ್ಬೋದು, ಆದಿ ದೈವಿಕವಾಗಿ ಬರುವಂಥದ್ದಿರ್ಬೋದು, ಆದಿ ಭೌತಿಕವಾಗಿ ಬರುವಂಥದ್ದಿರ್ಬೋದು, ಇವ್ದು ಯಾವುದೂ ಕೂಡ ಅವನನ್ನು ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಇಂತಹ ತೃಪ್ತಿಯಿಂದ, ಈ ಕೃಷ್ಣ ಪ್ರಜ್ಞೆ ಅನ್ನೋ ಒಂದು ತೃಪ್ತಿಯಿಂದ ಮನಸ್ಸು ದೃಢವಾಗಿ ನಿಲ್ಲಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಶ್ಲೋಕ 66. ನ ಅಸ್ತಿ ಬುದ್ಧಿ ಅಯುಕ್ತಸ್ಯ ನ ಚ ಅಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿ ಅಶಾಂತಸ್ಯ ಕೂತಃ ಸುಖಂ. ಸೊ ಪರ್ಮನೆಂಟ್ ಸುಖ ಮತ್ತು ನಮಗೆ ಸಿಗುವಂತಹ ಟೆಂಪ್ರವರಿ ಸುಖದ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅನುವಾದ: ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಮರೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಸೊ ಯಾವ ಒಬ್ಬ ವ್ಯಕ್ತಿಗೆ ತಾನು ಇಲ್ಲಿರುವಂತಹ ಉದ್ದೇಶ ಏನು, ತನ್ನ ಗುರಿ ಏನು, ಜೀವನದ ಗುರಿ ಏನು, ತನಗೂ ಮತ್ತು ಪರಮಾತ್ಮನಿಗೆ ಇರುವಂತಹ ಸಂಬಂಧ ಏನು, ಇದನ್ನು ಸರಿಯಾಗಿ ಯಾರು ಅರ್ಥ ಮಾಡ್ಕೊಂಡಿರಲ್ವೋ ಅಂತಹ ವ್ಯಕ್ತಿಗೆ ಸ್ಥಿರವಾದ ಮನಸ್ಸು ಇರೋದಿಲ್ಲ. ಸೊ ಇವುಗಳಿಲ್ಲದೆ ನಾನು ದೇಹ ಅಲ್ಲ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು ಅನ್ನೋದು ಅರ್ಥ ಆಗದೇ ಇದ್ದರೆ, ನನಗೂ ಪರಮಾತ್ಮನಿಗೂ ಇರುವಂತಹ ಸಂಬಂಧ, ನಾವು ಪರಮಾತ್ಮನೇ ಒಂದು ಅಂಶವೇ ಹೌದು, ಆದರೆ ಅವನ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನ ಗುಣಗಳು ನಮ್ಮಲ್ಲಿದೆ, ಸೊ ನಾವು ಅವನ ಸೇವೆಗೋಸ್ಕರ ಇರುವವರು ಅನ್ನೋ ಒಂದು ಸಂಬಂಧವನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ದರೆ ಅಂತಹ ವ್ಯಕ್ತಿಗೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ಸೊ ನಿಮ್ಮ ಮನಸ್ಸಿಗೆ ಶಾಂತಿ ಇಲ್ಲ ಅಂತಂದರೆ ಸುಖ ಹೇಗೆ ಸಿಗುತ್ತೆ? ಸೊ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಇರ್ಬೋದು, ಅವನು ಕೋಟ್ಯಾಧೀಶ್ವರನೇ ಆಗಿರ್ಬೋದು, ಮನಸ್ಸಿಗೆ ಶಾಂತಿ ಇಲ್ಲ ಅಂತಂದರೆ ಅವನಿಗೆ ಸುಖ ಅನ್ನೋದು ಸಿಗೋದೇ ಇಲ್ಲ. ಎಷ್ಟೋ ಸರಿ ನಾವು ಅಂದ್ಕೊತೀವಿ, ತುಂಬ ಶ್ರೀಮಂತರನ್ನ ನೋಡಿ ನಾವು ಅಂದ್ಕೊತೀವಿ, ಇವರು ದುಡ್ಡಿದ್ದರೆ ಸಾಕಪ್ಪ ಎಲ್ಲ ಆಗೋಗ್ಬಿಡುತ್ತೆ, ಬೇರೆದೆಲ್ಲ ಬಂದ್ಬಿಡುತ್ತೆ ಅಂತ. ಹೌದು ಬರುತ್ತೆ, ಆದರೆ ದುಡ್ಡೇ ಎಲ್ಲ ಅಲ್ಲ. ಸೊ ಶಾಂತಿ ಅನ್ನೋದೂ ಕೂಡ ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಸಾರಿ ನಾವು ಈಗ ಭಾಳ ದೂರ ಬೇಡ, ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕುಚೇಲನೇ ಇರ್ಬೋದು, ಒಂದು ಅವಲಕ್ಕಿ ಕೊಟ್ಟು ಕೂಡ ಕೃಷ್ಣನ ಆಶೀರ್ವಾದಕ್ಕೆ ಅವನು ಇದಾಗ್ತಾನೆ. ಹಾಗೆ ಯಾವುದೇ ವ್ಯಕ್ತಿ ಶ್ರೀಮಂತನಾದವನು ಅವನು ತುಂಬ ಎಲ್ಲ ಅವನಿಗೆ ಸಿಕ್ಬಿಡುತ್ತೆ ಅನ್ನೋದೇನೂ ಇಲ್ಲ. ಅದೇ ಥರ ಬಡವ ಆದರೂ ಅಷ್ಟೇ, ದುಡ್ಡು ಇಲ್ಲದೇ ಇದ್ರೂ ಕೂಡ ಮನಃಶಾಂತಿ ಅನ್ನೋದು ಸ್ವಲ್ಪ ಇರುತ್ತೆ. ಜೊತೆಗೆ ದುಡ್ಡು ಬೇಕು, ಇಲ್ಲ ಅಂತಲ್ಲ, ಆದರೆ ಎಷ್ಟು ಬೇಕು, ಅದನ್ನು ಏನಕ್ಕೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಸೊ ಯಾವಾಗ ನಮಗೆ ಮನಃಶಾಂತಿ ಅನ್ನೋದು ಇರೋದಿಲ್ವೋ ಸುಖ ಅನ್ನೋದು ನಮಗೆ ಸಿಗೋದೇ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದಿರುವವನಿಗೆ
ನೆಲೆಸದಿರುವವನಿಗೆ ಶಾಂತಿಯು ಸಾಧ್ಯವೇ ಇಲ್ಲ. ಆದುದರಿಂದ 5ನೆಯ ಅಧ್ಯಾಯದಲ್ಲಿ ಇದನ್ನು ದೃಢಪಡಿಸಿದೆ. ಸೊ ಎಷ್ಟು ಖಡಾಖಂಡಿತವಾಗಿ ಹೇಳಕ್ಕೆ ಸಾಧ್ಯ, ನೀನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತಂದರೆ ನಿನಗೆ ಶಾಂತಿ ಅನ್ನೋದು ಸಿಗೋದೇ ಇಲ್ಲ ಅಂಥೇಳಿ ಯಾರು ಹೇಳ್ತಾರೆ? ಈ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಕೃಷ್ಣ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅದನ್ನು ಭಕ್ತಿವೇದಾಂತ ಸ್ವಾಮಿಗಳು ನಮಗೆ ಹೇಳಲಿಕ್ಕೆ, ಈ ಥರ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಕೃಷ್ಣನೇ ಎಲ್ಲ ಯಾಗಗಳ ಮತ್ತು ತಪಸ್ಸಿನ ಸತ್ಫಲಗಳನ್ನು ಸವಿಯುವವನು. ಕೃಷ್ಣನೇ ಜಗತ್ತಿನ ಎಲ್ಲ ಅಭಿವ್ಯಕ್ತಿಗಳ ಒಡೆಯ ಮತ್ತು ಕೃಷ್ಣನೇ ಎಲ್ಲ ಜೀವಿಗಳ ಮಿತ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗಲೇ ಮನುಷ್ಯನಿಗೆ ನಿಜವಾದ ಶಾಂತಿ. ಸೊ ಯಾವಾಗ ಹಾಗಾದರೆ ನಿಜವಾದ ಶಾಂತಿ ಸಿಗೋದು ಅಂತಂದರೆ, ಮೊದಲನೇದು ನಾವು ಕೃಷ್ಣನನ್ನು ಮಿತ್ರನಾಗಿ ನೋಡಬೇಕು. ಒಂದು. ಎರಡನೇದು, ಅವನೇ ಎಲ್ಲದನ್ನು ಸವಿಯೋನು. ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಸಿಗುವಂತಹ ಕರ್ಮ ಏನಿರುತ್ತೆ ಅದನ್ನು ಸವಿಯೋದು ಕೃಷ್ಣನೇ ಆಗಿರ್ತಾನೆ. ಸವಿದ ಮೇಲೆ ನಮಗೆ ಫಲ ಕೊಡೋದು. ನಾವು ಮಾಡೋದನ್ನು ನಾವು ನಮಗೋಸ್ಕರ ಅಥವಾ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ಮಾಡಬಾರ್ದು. ನಾವು ಮಾಡ್ತಿರೋದೆಲ್ಲ ಅವನಿಗೋಸ್ಕರ ಅಂತ ಅಂದ್ಕೊಂಡು ಮಾಡಿ ಅವನನ್ನು ತೃಪ್ತಿಗೊಳಿಸಿದ್ರೆ ನಾವು ಅಂದ್ಕೊಂಡಿರೋರು ಏನು ಫ್ಯಾಮಿಲಿ ಇದೆ ಅಲ್ಲ, ಫ್ಯಾಮಿಲಿ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಸೊಸೈಟಿ ಇರ್ಬೋದು, ನೇಷನ್ ಇರ್ಬೋದು, ಇದೆಲ್ಲದೂ ಕೂಡ ತೃಪ್ತಿ ಹೊಂದುತ್ತೆ. ಕೃಷ್ಣ ಪ್ರಜ್ಞೆ ಒಂದೇ ಸಾಕು. ಇಲ್ಲಿ ಇಷ್ಟನ್ನು ಮಾಡೋದ್ರ ಬದಲಿ ನಾವು ಒಂದು ಭಕ್ತಿ ಸೇವೆ ಮಾಡಿದರೆ ಇಷ್ಟು ಜನನೂ ತೃಪ್ತಿಗೊಳಿಸ್ಬೋದು. ಆವಾಗ ನಮಗೆ ನಿಜವಾದ ಶಾಂತಿ ಅನ್ನೋದು ಸಿಗುತ್ತೆ. ಆದುದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನಸ್ಸಿಗೆ ಒಂದು ಅಂತಿಮ ಗುರಿ ಇರಲು ಸಾಧ್ಯವಿಲ್ಲ. ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅನ್ನೋದೇ ನಮ್ಗೆ ಅರ್ಥ ಆಗಿಲ್ಲ ಅಂತಂದರೆ, ನಮಗಿನ್ನೇನೂ ಬೇಕಾಗೋದಿಲ್ಲ. ಬಂದ್ವಿ, ನಮ್ಮ ಕೆಲಸ ಮುಗಿಸಿದ್ವಿ, ಹೋದ್ವಿ ಅಂತ ಇರ್ತೀವಿ ಹೊರತು ಯಾಕೆ ಬಂದಿದ್ದೀವಿ, ನಮ್ಮ ಗುರಿ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ನಾವು ಅರ್ಥ ಮಾಡ್ಕೊಳ್ಳೋಕೆ ಯಾವಾಗ ಸಾಧ್ಯ ಆಗುತ್ತೆ? ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಸಾಧ್ಯ ಆಗುತ್ತೆ. ಅಂತಿಮ ಗುರಿ ಇಲ್ಲದಿರುವುದೇ ತಳಮಳಕ್ಕೆ ಕಾರಣ. ಕೃಷ್ಣನೇ ಎಲ್ಲರನ್ನೂ ಮತ್ತು ಎಲ್ಲ ವಸ್ತುಗಳನ್ನು ಸವಿಯುವವನು, ಎಲ್ಲರ ಮತ್ತು ಎಲ್ಲ ವಸ್ತುಗಳ ಒಡೆಯ ಮತ್ತು ಮಿತ್ರ ಎನ್ನುವುದನ್ನು ಖಚಿತವಾದಾಗ ಮನುಷ್ಯನು ದೃಢ ಮನಸ್ಸಿನಿಂದ ಶಾಂತಿಯನ್ನು ಸಾಧಿಸಬಲ್ಲ. ಯಾರು ಇದನ್ನೆಲ್ಲ ಅರ್ಥ ಮಾಡ್ಕೊತಾರೆ, ಇಲ್ಲಿರೋದೆಲ್ಲ ಅವನದೇ, ನಮ್ಮದೇನೂ ಇಲ್ಲ, ನಾವು ಜಸ್ಟ್ ಅವನು ಹೇಳಿದ್ದನ್ನು ಕೇಳೋದಕ್ಕೆ ಬಂದಿರೋರಷ್ಟೇ, ಎಲ್ಲ ಅವನದೇ, ಅವನಿಗೆ ನಾವು ಕೊಡೋವಂಥದ್ದು ಏನೂ ಇಲ್ಲ. ಚಾರಿಟಿ ಆಗಿರ್ಬೋದು ಅಥವಾ ದಾನಗಳಾಗಿರ್ಬೋದು, ಏನೇ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ನಾವೇನು ಎಲ್ರಿಗೂ ಕೊಡ್ತೀವಲ್ಲ, ಈ ಪ್ರೀತಿ ಕೂಡ ಅವನದೇ. ದುಡ್ಡು ಒಂದೇ ಮಾತ್ರ ಅಲ್ಲ, ಅವನು ಕೊಟ್ಟಿರೋ ಎಲ್ಲದೂ ಕೂಡ ಅವನದೇ. ಸೊ ಯಾವಾಗ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊತೀವೋ ಆಗ ನಮ್ಮ ಮನಸ್ಸು ದೃಢವಾದ ಒಂದು ಸ್ಥಿತಿಗೆ ಬರುತ್ತೆ. ಸ್ಥಿತಿಗೆ ಬಂದಾಗ ಶಾಂತಿ ಅನ್ನೋದು ನೆಲೆಸುತ್ತೆ. ಶಾಂತಿ ಇದ್ದಾಗ ಸುಖ ಅನ್ನೋದು ಬರುತ್ತೆ. ಆದುದರಿಂದ ಕೃಷ್ಣನೊಡನೆ ಸಂಬಂಧವಿಲ್ಲದೆ ಕಾರ್ಯಪ್ರವೃತ್ತನಾದವನು ತನ್ನ ಬದುಕಿನಲ್ಲಿ ಶಾಂತಿ ಇದೆ ಅಥವಾ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದ್ದೇನೆ ಎಂದು ಎಷ್ಟೇ ಹೊರಗೆ ತೋರಿಸಿಕೊಂಡರೂ ಖಂಡಿತವಾಗಿಯೂ ಅವನು ಯಾವಾಗಲೂ ದುಃಖದಲ್ಲಿರುತ್ತಾನೆ. ಸೊ ಮುಂದೆನೂ ಕೂಡ ಹೇಳಿದ್ದಾರೆ, ಹಾಗಾದರೆ ನಾವಿವಾಗ ಶಾಂತಿಯಲ್ಲಿಲ್ವಾ, ನಾವು ಪೂಜೆ ಮಾಡ್ತಾ ಇಲ್ವಾ, ನಾವು ಶಾಂತಿಯಲ್ಲಿಲ್ವಾ ಅಂತ ಕೇಳ್ಬೋದು. ಹಾಗಲ್ಲ, ಇದ್ದೀವಿ. ಆದರೆ ನಾವು ಮಾಡ್ತಿರೋ ಕೆಲಸ ಏನಿದೆ, ನಾವು ನಮ್ಮನ್ನು ತೃಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನನಗೆ ಕಾರ್ ಕೊಡು, ನನಗೆ ಮನೆ ಕೊಡು, ಅಥವಾ ನನಗೆ ಒಳ್ಳೆ ಗಂಡ ಕೊಡು, ಒಳ್ಳೆ ಹೆಂಡತಿ ಕೊಡು, ಅಥವಾ ಒಳ್ಳೆ ಮಕ್ಕಳು ಕೊಡು, ಇದೆಲ್ಲ ಕೂಡ ನಾವು ಬಯಸೋವಂತಹ ಆಸೆಗಳು. ಇದನ್ನು ಬಿಟ್ಟು ನಾವು ಅವರನ್ನು ತೃಪ್ತಿಗೊಳಿಸ್ಬೇಕು. ಅಂದರೆ ಕೊಟ್ಟಿರೋದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಮತ್ತು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ, ಅವನನ್ನು ತೃಪ್ತಿಗೊಳಿಸ್ಲಿಕ್ಕೆ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ಅರ್ಥ ಮಾಡ್ಕೊಳ್ದೇ ನೀನು ಹೊರಗಡೆ ಎಷ್ಟೇ ಪೂಜೆ ಪುನಸ್ಕಾರಗಳನ್ನಾಗಲಿ, ಯಜ್ಞಗಳನ್ನಾಗಲಿ ಅಥವಾ ತಪಸ್ಸನ್ನಾಗಲಿ ನೀನು ಎಷ್ಟೇ ಮಾಡಿದರೂ ಕೂಡ ನಿನ್ನ ಮನಸ್ಸಿನಲ್ಲಿ ಕೃಷ್ಣನ ಒಂದು ಭಾವ ಇಲ್ಲದೆ ಇದ್ದರೆ, ಆ ಪ್ರಜ್ಞೆ ಇಲ್ಲದೆ ಇದ್ದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಅದು ವೇಸ್ಟು. ಅವನು ಒಳಗೆ ದುಃಖ ಪಡ್ತಾನೆ ಇರ್ತಾನೆ, ಅವನಿಗೆ ನಿಜವಾದ ಶಾಂತಿ ಅನ್ನೋದು ಸಿಗೋದೇ ಇಲ್ಲ. ಕೃಷ್ಣ ಪ್ರಜ್ಞೆಯು ಸ್ವಯಂ ಅಭಿವ್ಯಕ್ತಿಯುಳ್ಳ ಶಾಂತ ಸ್ಥಿತಿ. ಇದನ್ನು ಕೃಷ್ಣನೊಡನೆ ಸಂಬಂಧ ಸಾಧಿಸಿಯೇ ಪಡೆಯಬೇಕು. ಸೊ ಹಂಗೆ ಸುಮ್ಮನೆ ನಾನು ದಿನ 10 ಸರಿ ಪೂಜೆ ಮಾಡ್ತೀನಿ, ಕೈಯಲ್ಲಿಟ್ಕೊಂಡು ಮಂಗಳಾರತಿ ಮಾಡ್ತೀನಿ, ಅಥವಾ 100 ಕಾಯಿ ಹೊಡೆದ್ಬಿಡ್ತೀನಿ ಅಂತಂದರೆ ಎಲ್ಲ ಬರೋದಿಲ್ಲ. ಭಕ್ತಿ ಅನ್ನೋದು ಹಾಗೆ ಬರೋದಲ್ಲ. ನಾವು ಫಸ್ಟು ಅದನ್ನು ಅನುಭವಿಸ್ಬೇಕು. ಅನುಭವಿಸಿದಾಗ ಮಾತ್ರ ಮುಂದಕ್ಕೆ ಬರೋದು. ಸೊ ಅದಕ್ಕೆ ಇಲ್ಲಿ ಹೇಳಿದ್ದಾರೆ, ಕೃಷ್ಣ ಪ್ರಜ್ಞೆ ಏನಿದೆಯಲ್ಲ ಅದೇ ಒಂದು ಶಾಂತ ಸ್ಥಿತಿ. ನಾವು ಅದಕ್ಕೆ ಒಳಗಾದರೆ ನಮಗೆ ಬೇರೆದೆಲ್ಲದೂ ಕೂಡ ಕಡಿಮೆ ಅನಿಸ್ಬಿಡುತ್ತೆ.
ಯಾವಾಗ ಈ ಶಾಂತ ಸ್ಥಿತಿ ಸಿಗುತ್ತೆ ಅಂತಂದರೆ ನಮಗೂ ಮತ್ತು ಅವನಿಗೆ ಇರುವಂತಹ ಸಂಬಂಧವನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ನಾವು ಅರ್ಥ ಮಾಡ್ಕೊಳ್ಳದೆ ಪ್ರತಿ ಸಾರಿನೂ ಅನುಮಾನ ಪಡೋದು, ಕೃಷ್ಣ ಅಲ್ಲ ಭಗವಂತ, ಅಥವಾ ಇನ್ಯಾರೋ ಭಗವಂತ, ಅಥವಾ ಅವ್ರಿಗಿಂತ ಮೇಲೆ ಯಾರೋ ಇದ್ದಾರೆ, ಅಥವಾ ನಾನು ಸತ್ತ ಮೇಲೆ ಕೃಷ್ಣನ ಜೊತೆಗೆ ಒಂದಾಗ್ಬಿಡ್ತೀನಿ, ಅಥವಾ ಭಗವಂತನಿಗೆ ಪರಮಾತ್ಮನೊಂದಿಗೆ ಒಂದಾಗ್ಬಿಡುತ್ತೆ ಆತ್ಮ, ಮುಂದೆ ಜನ್ಮ ಇರೋದಿಲ್ಲ, ಅದೆಲ್ಲ ನಾವು ಯಾವಾಗ ತರ್ಕ ಹುಡ್ಕೋಕ್ಕೆ ಹೋಗ್ತೀವಿ ಅಥವಾ ರಿಸರ್ಚ್ ಮಾಡೋಕ್ಕೆ ಹೋಗ್ತೀವಿ, ತುಂಬ ಡೌಟ್ಸ್ ಕ್ವಶನ್ಸ್ನ ಕೇಳೋಕ್ಕೆ ಶುರು ಮಾಡ್ತೀವಿ, ನಾವು ಅವಾಗ ಪೂರ್ತಿಯಾಗಿ ಕೃಷ್ಣನನ್ನು ನಂಬಲ್ಲ. ನಾವು ನಂಬದೇ ಇದ್ದರೆ ನಮಗೇನು ಅರ್ಥ ಆಗಲ್ಲ. ಅರ್ಥ ಆಗದಿದ್ದರೆ ನಾವು ಕೃಷ್ಣನ ಪ್ರಜ್ಞೆಯ ದಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಮಾರ್ಗದಲ್ಲಿ ಇಲ್ಲ ಅಂತಂದರೆ ನಾವು ಏನು ಮಾಡ್ತಿದ್ದೀವಿ, ನಮ್ಮ ಗುರಿ ಏನು, ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅನ್ನೋದು ನಮಗೆ ಅರ್ಥ ಆಗಲ್ಲ. ಸೊ ಪದೇ 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 ನಾವು ಇಲ್ಲೇ ಜನ್ಮ ತಗೊಂಡು ಹುಟ್ಟು ಮತ್ತು ಸಾವು ಅನ್ನೋ ಸರ್ಕಲಲ್ಲೇ ಸಿಗಾಕೊಂಡು ಆತ್ಮಗಳು ಇಲ್ಲೇ ಒದ್ದಾಡಬೇಕು ಹೊರತು ನಾವು ಆಧ್ಯಾತ್ಮಿಕವಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೆ ಮುಂಚೆ ಥರ ಕಷ್ಟ ಇಲ್ಲ, ತಪಸ್ ಮಾಡಬೇಕು, ಧ್ಯಾನ ಮಾಡಬೇಕು ವರ್ಷಗಟ್ಟಲೆ, ಅಥವಾ ಇನ್ನೇನೋ ಮಾಡಬೇಕು ಅನ್ನೋದು ಏನೂ ಇಲ್ಲ. ನಾವು ಮಾಡಬೇಕಾಗಿರೋದು ಇಷ್ಟೇ. ನಾವು ಮಾಡಬೇಕಾಗಿರೋದೇನು, ಹರೇ ಕೃಷ್ಣ ಮಹಾಮಂತ್ರನ ಪಠಿಸೋದು ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಒಳಗಾಗೋದು, ಅಂದರೆ ಕೃಷ್ಣನ ಧ್ಯಾನವನ್ನು ಮಾಡೋದು. ನಿನ್ನೆ ಕ್ಲಾಸಲ್ಲಿ ಕೂಡ ನಾನು ಹೇಳಿದ್ದೆ, ನಾವು ಪೂಜೆ ಮಾಡುವಂತಹ ಮೂರ್ತಿಯಲ್ಲಿ ಬರೀ ಕೇವಲ ನಿರ್ಜೀವ ಮೂರ್ತಿ ನೋಡೋದಲ್ಲ, ಅದರಲ್ಲಿ ಜೀವ ಇದೆ, ಕೃಷ್ಣನೇ ಇದ್ದಾನೆ, ಅಥವಾ ನೀವು ಯಾರು ನಂಬ್ತಿರೋ ಆ ದೇವರು ಭಗವಂತ ಅಲ್ಲಿ ಕೂತಿದ್ದಾನೆ, ಅವನಿಗೆ ನಾನು ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಬೇಕು. ಜೊತೆಗೆ ಕೊಡೋ ನೈವೇದ್ಯನ ಅವ್ನು ಸ್ವೀಕರಿಸ್ತಾನೆ ಅಂತಲೇ ಇಡಬೇಕು. ಯಾರೋ ಹೇಳಿದರು, ಇನ್ನೋರು ಹೇಳಿದರು ಅದಕ್ಕೆ ಇಡ್ತಿದ್ದೀನಿ ಅಂತ ಅಲ್ಲ. ನಾನು ಇಟ್ಟಿರೋ ಪ್ರಸಾದನ ಅವ್ನು ತಿಂತಾನೆ, ಹಾಗಾಗಿ ನಾನು ಚೆನ್ನಾಗಿರೋ ಪ್ರಸಾದ ಕೊಡಬೇಕು ಅನ್ನೋದು ನಮ್ಮಲ್ಲಿರಬೇಕು. ಯಾರೋ ಹೇಳಿದ್ದಾರೆ ಅಂತ ಇನ್ನೇನೋ ಕೊಡೋದು ಅಷ್ಟು ಸೂಕ್ತ ಅಲ್ಲ. ಸೊ ಏನೇ ಮಾಡ್ತಿದ್ದೀವಿ ಅಂದರೂ ಕೂಡ ಅವನಿಗೆ ತೃಪ್ತಿ ಆಗಲಿ ಅಂತ ಮಾಡಿದಾಗ ಇನ್ನೂ ಜಾಸ್ತಿ ಖುಷಿ ನಮಗೆ ಸಿಗುತ್ತೆ. ಸೊ ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.